ಗುಂಡ ನೋಡು ಎಲ್ಲ ನಿಧಾನಕ್ಕೆ ಸರಿ ಹೋಗುತ್ತೆ ಗುಂಡ, ಸಮಾಧಾನ ಮಾಡ್ಕೋ. ಇಪ್ಪತ್ತೊಂದು ವಯಸ್ಸಿನವರೆಗೂ ಪ್ರಪಂಚದಲ್ಲಿರೋ ಅಷ್ಟು ಪ್ರೀತಿನೂ ನನ್ನ ಮೇಲೆ ದಾರಿ ಎಳೆದು ಸಾಕಿದ್ರು ಕಣೆ ನಮ್ಮಪ್ಪ. ಯಾವಾಗಲೂ ಹೆಗಲ ಮೇಲೆ ಹೊತ್ಕೊಂಡು ತಿರುಗಾಡ್ತಿದ್ರು. ನಾನು ಮೆರಿಟಲ್ಲಿ ಪಾಸ್ ಆದರೆ ಊರಿಗೆಲ್ಲ ಸ್ವೀಟ್ ಹಂಚೋರು. ಏನೋ ಅವರೇ ಡಿಸ್ಟಿಂಕ್ಷನ್ ಪಾಸ್ ಆಗಿರೋ ಅನ್ನೋ ಥರ. ನಮ್ಮ ಅಣ್ಣಂದ್ರೆ ಎಷ್ಟೋ ಸರಿ ಹೊಟ್ಟೆ ಹುರ್ಕೊಳ್ಳೋರು. ನಾವು ನಿಮ್ಮ ಮಕ್ಕಳೇ, ಅದೇನು ವಿಕ್ರಮ್ಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಅಂತ ಹಾಗಿತ್ತು ಕಣ. ಅಂದು ನಮ್ಮ ಅಪ್ಪಂದು ಅನುಬಂಧ ಈಗ ನೋಡಿದ್ರೆ ಅವ್ರು ನನ್ನ ಕಡೆ ತಿರುಗೂ ನೋಡಲ್ಲ, ಮುಖಕ್ಕೆ ಮುಖ ಕೊಟ್ಟು ಮಾತು ಆಡ್ಸಲ್ಲ. ಆಕಾಶದಿಂದ ಒಂದೇ ಸರಿ ಭೂಮಿಗೆ ಬಿದ್ದಾಗಿದೆ ಕಣೆ ನನ್ನ ಪರಿಸ್ಥಿತಿ. ಕಳ್ಕೊಂಡ್ಬಿಟ್ಟೆ ಕಣೆ. ಆ ಒಂದು ಘಟನೆಯಿಂದ ಎಲ್ಲಾನು ಕಳ್ಕೊಂಡ್ಬಿಟ್ಟೆ. ಅವತ್ತು ನಾನು ಕಾಲೇಜಿಗೆ ಹೋಗ್ಬಾರ್ದಿತ್ತು. ಇವತ್ತು ನನ್ನ ಜೀವನ ಹೆಣದ ಕಾಸಿನ ಥರ ಆಗ್ತಾ ಇರಲಿಲ್ಲ. ಅಂಥದ್ದೇನಾಯ್ತು ಅವತ್ತು? ಗುಂಡ, ನಿನ್ನ ಮನಸ್ಸಲ್ಲಿ ತುಂಬ ದುಃಖ ಇಟ್ಕೊಂಡಿದ್ಯಾ. ನನ್ನ ಹತ್ರ ಹೇಳ್ಕೊ ಗುಂಡ, ಟ್ರಸ್ಟ್ ಮೀ. ನಿನ್ನ ಮನಸ್ಸು ನಿಜವಾಗ್ಲೂ ತುಂಬ ಆಗುರ ಆಗುತ್ತೆ. ಅಂಥದ್ದು ಏನಾಯ್ತು ಅವತ್ತು? ನೀನು ಏನಕ್ಕೆ ಈ ಥರ ಆದ? ಅದನ್ನು ಬಿಡಬೇಕಲ್ಲ. ಅಪ್ಪ ಅಮ್ಮನ ಹೇಗೆ ಹೆಲ್ಪ್ ಮಾಡಬೇಕು ಅಂತ ಗೊತ್ತಾಗದೆ ಒತ್ತಾಡ್ತಿದ್ದೀನಿ ನಾನು. ಅವ್ರ ಹತ್ರ ಒಂದ್ಸಲಿ ಮಾತಾಡೋಣ, ಅವ್ರಿಗೆ ದುಡ್ಡು ಕೊಡೋಣ. ಅವ್ರು ಅದನ್ನು ಇಸ್ಕೊಳ್ಳಲ್ಲ ಕಣ. ಪ್ರಯತ್ನ ಮಾಡ್ತಾರಣ ಗುಂಡ. ನಾಳೆ ಇಲ್ಲಾಂದ್ರೆ ನಾಳಿದ್ದು ಅವ್ರಿಗೆ ನಮ್ಮ ಭಾವನೆಗಳು ಅರ್ಥ ಆಗ್ಬೇಕಷ್ಟೆ. ಏನಂತೀಯಾ? ಹೇ, ಮಾವ, ಬಸ್ಸು ಏನಾದರೂ ಮಾತಾಡೋದಿತ್ತೇನಮ್ಮ? ಅದು ಮಾವ, ನನಗೆ ಮನೆ ಕೆಲಸ ಅಡುಗೆ ಕೆಲಸ ಎಲ್ಲ ಮುಗಿದ್ಮೇಲೆ ಮನೇಲಿ ಖಾಲಿಯಾಗೇ ಇರ್ತೀನಿ ಮಾವ. ಅದಕ್ಕೆ ಅದು ಹತ್ತಿರದಲ್ಲಿರೋ ಗಾರ್ಮೆಂಟ್ಸಲ್ಲಿ ಕೆಲ್ಸಕ್ಕೆ ಜನ ಬೇಕಂತೆ. ಮಂಗ್ಲಕ್ಕ ಹೇಳ್ತಾ ಇದ್ರು. ನೀವೇನು ಅನ್ಕೊಳ್ಳಲ್ಲ ಅಂದ್ರೆ ನಾಳೆಯಿಂದ ನಾನು ಕೆಲ್ಸಕ್ಕೆ ಸೇರ್ಕೊಳ್ಳ. ನೀನ್ ಕೆಲ್ಸಕ್ಕೆ ಹೋಗ್ತೀಯ ವಸು? ನಾನು ಸುಮ್ಮನೆ ಮನೇಲೇ ಇರ್ತೀನಲ್ವಾ ಮಾವ. ನಿಮ್ಮೊಬ್ಬರ ಸಂಪಾದನೆಯಿಂದ ಮನೆ ನಡೆಸೋದಕ್ಕೆ ಕಷ್ಟ ಆಗುತ್ತೆ ಅಲ್ವಾ. ರಾಮನ್ಗೆ ಅಳಿಲ್ ಸೇವೆ ಮಾಡ್ದ ಹಾಗೆ ನನ್ನ ಕಡೆಯಿಂದ ಸ್ವಲ್ಪ ದುಡಿಮೆ. ನೋಡ್ತೀಯ ಅಜಯ ನನ್ನ ಸೊಸೆನ? ಮನೆಯಲ್ಲಿ ಗಂಡ್ಮಕ್ಳಿಗೆ ಇಲ್ಲದೆ ಇರೋ ಜವಾಬ್ದಾರಿ ಪ್ರಜ್ಞೆ ಇವಳಿಗಿದೆ. ಇದು ನೋಡಿ ಸಂತೋಷ ಪಡ್ಬೇಕಾ ಅಥವಾ ಇವಳ ಈ ಸ್ಥಿತಿಗೆ ತಂದಿರೋದಕ್ಕೆ ದುಃಖ ಪಡ್ಬೇಕಾ? ಏನು ಗೊತ್ತಾಗ್ತಾ ಇಲ್ಲ. ಬಸ್ಸು, ದಯವಿಟ್ಟು ನೀನು ಹೀಗೆಲ್ಲ ಮಾಡಬೇಡ. ನಾನೇನು ಖಾಲಿ ಕೂತ್ಕೊಂಡಿಲ್ಲ, ಕೆಲಸಕ್ಕೆ ಪ್ರಯತ್ನ ಮಾಡ್ತಾನೆ ಇದ್ದೀನಿ. ಆದಷ್ಟು ಬೇಗ ಒಂದು ಕೆಲಸ ಸಿಗುತ್ತೆ, ನೋಡ್ತಿರು. ಅಲ್ಲಿವರೆಗೂ ನಾನು ಕೆಲ್ಸಕ್ಕೆ ಹೋಗ್ತೀನಿ ರೀ. ನಿಮಗೆ ಕೆಲಸ ಸಿಕ್ಕ ತಕ್ಷಣ ಬಿಟ್ಬಿಡ್ತೀನಿ. ಅದಕ್ಕೆ
ನಾವೆಲ್ಲಿದ್ದು ನೀವು ಕೆಲಸ ಹೋಗ್ತೀನಿ ಅಂದರೆ ಅದು ನಮಗೆ ನಾವೇ ಮಾಡ್ಕೊಳ್ಳೋ ಅವಮಾನ. ಅಮ್ಮ, ಖರ್ಚಿಗೆ ಇಟ್ಕೊಮ್ಮ. ಜಯ, ನಮಗ್ ಕಾಸು ಕೊಡೋದಕ್ಕೆ ಇವ್ನು ಯಾರು? ರೀ, ಕಾಸು ಯಾರು ಕೊಟ್ರೇನು? ಕಾಸು ತಾನೆ ತಗೊಳಕ್ಕೇನು ಇವ್ರಿಗೆ? ಸುಮ್ಮನೆ ಇರೇ. ಅಪ್ಪ ಏನಾದರೂ ಕೇಳಿಸ್ಕೊಂಡ್ರೆ ನಿನಗೆ ಉಪ್ಪಿನಕಾಯಿ ಹಾಕ್ತಾರೆ. ಮಾವ, ನೀವು ಇವ್ರನ್ನ ಎಷ್ಟೇ ದೂರ ಇಟ್ರು ಇವ್ರು ನಿಮ್ಮ ಮಗನೇ, ನೀವ್ರ ತಂದೆನೆ. ಕಷ್ಟದ ಸಮಯದಲ್ಲಿ ಜವಾಬ್ದಾರಿ ತಗೊಂಡು ಸಹಾಯ ಮಾಡಕ್ ಬಂದಾಗ ನೀವು ಇವ್ರನ್ನ ಹೊರಗಡೆ ಇಡಬಾರ್ದು. ಜಯ, ನನಗೆ ಅವ್ರು ಇವ್ರು ಕೊಡೋ ಸಲಹೆಗಳನ್ನ ಕೇಳೋಷ್ಟು ತಾಳ್ಮೆ ಇಲ್ಲ. ಹೋಗಕ್ಕೆ ಹೇಳೋ ಅವ್ರನ್ನ. ಯಾಕಮ್ಮ ಯಾವಾಗಲೂ ನಾನೇ ದೂರ ಇರ್ತೀರಾ? ಅಂತ ತಪ್ಪು ನಾನೇನು ಮಾಡಿದ್ದೀನಿ? ಇವನ್ ಮಾಡಿರೋ ತಪ್ಪು ಒಂದು ಹೆಣ್ಣು ರೂಪದಲ್ಲಿ ಇಲ್ಲಿ ನಿಂತಿದೆ. ಸರಿಯಾಗಿ ನೋಡಕ್ ಹೇಳು ಇವನ್ನ. ಈ ಹುಡುಗಿನ ನೋಡಿದಾಗೆಲ್ಲ ಮನಸ್ಸಿಗೆ ಎಷ್ಟು ಸಂಕಟ ಆಗುತ್ತೆ ಗೊತ್ತಾ? ಸುಮ್ಮನೆ ಇದ್ದವಳು ಮನೆಗೆ ಹೋಗಿ ನನ್ನ ಮಗ ನಿನ್ನ ಮದುವೆ ಆಗ್ತಾನೆ ಅಂತ ಭರವಸೆ ಕೊಟ್ಟು ಮದುವೆ ಮಟ್ಟದಲ್ಲಿ ಇವ್ರ ಜೀವನ ಹಾಳು ಮಾಡಿದ್ವಿ ನಾವು. ಏನೋ ಮಾತಿಗೆ ಒಂದ್ಸಲ ಗಂಡ ಹೆಂಡತಿ ಇಬ್ರು ಜವಾಬ್ದಾರಿ ಬಗ್ಗೆ ಮಾತಾಡ್ತಾರಲ್ಲ, ಇವ್ರ ಜೀವನಕ್ಕೆ ಒಂದು ದಾರಿ ತೋರಿಸ್ಲಿ, ಆಮೇಲೆ ಇವ್ರ ಹಕ್ಕು ಚಲಾಯಿಸ್ಲಿ. ಅಲ್ಲಿವರೆಗೂ ನಮ್ಮ ಕಷ್ಟ ನಮಗೆ. ಜಯ, ಈ ರೆಟ್ಟೆ ಇನ್ನೂ ಬಿದ್ದು ಹೋಗಿಲ್ಲ. ಮಾರ್ಕೆಟಲ್ಲಿ ಮೂಟೆ ಹೊತ್ತಾದರೂ ಈ ಕುಟುಂಬನ ಕಾಪಾಡ್ಕೊಳ್ಳೋ ಶಕ್ತಿ ನನಗಿದೆ. ಗೊತ್ತಾಳ, ನಾನು ಗ್ಯಾರೇಜ್ ಹೋಗಿ ಬರ್ತೀನಿ. ಪ್ರೀತಮ್ ಫೋನ್ ಮಾಡ್ತಿದಾರ? ಹಲೋ ಪ್ರೀತಮ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ವೇದ, ನೀನು ಹೇಗಿದ್ಯಾ? ಚೆನ್ನಾಗಿದ್ದೀನಿ. ಪ್ರೀತಮ್, ಅವತ್ತು ಮದುವೆ ಮನೆಯಿಂದ ಮದುವೆ ಮುರಿದು ವಿಕ್ರಮ್ ಜೊತೆ ಬಂದ್ಬಿಟ್ನಲ್ಲ, ನಿಮಗೆ ಸರಿಯಾಗಿ ಒಂದು ಥ್ಯಾಂಕ್ಸ್ ಕೂಡ ಹೇಳೋಕ್ಕಾಗಿಲ್ಲ. ಸಾರಿ ಪ್ರೀತಮ್. ಹೇ, ಇಟ್ಸ್ ಓಕೆ ವೇದ. ನಾನೇನೋ ಮದುವೆ ಮುರಿದಿರೋದಕ್ಕೆ ಹತ್ಕೊಂಡು ಕೂತಿರೋ ಹಾಗೆ ಮಾತಾಡ್ತಿದ್ಯಲ್ಲ. ಇಬ್ಬರು ಸೇರ್ಕೊಂಡೆ ತಾನೆ ಆ ಡ್ರಾಮಾ ಮಾಡಿದ್ದು. ಹೌದು, ಆದ್ರೆ ನಮ್ಮಿಬ್ಬರಿಗೆ ಮಾತ್ರ ತಾನೇ ಗೊತ್ತಿತ್ತು. ತುಂಬಿದ ಸಭೆಯಲ್ಲಿ ನಿಮಗೆ ತುಂಬ ಅವಮಾನ ಆಗಿರ್ಬೇಕಲ್ಲ ಪ್ರೀತಮ್. ಅದನ್ನು ಅವಮಾನ ಅಂತ ಯಾಕೆ ಅಂದ್ಕೋತಿದ್ಯಾ? ನನ್ನ ಬೆಸ್ಟ್ ಫ್ರೆಂಡ್ಗೋಸ್ಕರ ನಾನು ತಗೊಂಡಂಥ ಒಂದು ಸಣ್ಣ ಪೆಟ್ಟು ಅಷ್ಟೇ. ಪ್ರೀತಮ್, ಮನ್ಸು ತುಂಬೇ ಹೇಳ್ತಾ ಇದ್ದೀನಿ, ಇವರ ಜಮ್ ಆಫ್ ಅ ಪರ್ಸನ್. ಇಂಥ ಒಬ್ಬ ನಿಸ್ವಾರ್ಥ ಮನುಷ್ಯನ ನಾನು ನಿಜವಾಗ್ಲೂ ಲೈಫಲ್ಲೇ ನೋಡಿಲ್ಲ. ಹೇ ಬಿಡು ವೇದ, ನೀನು ಸುಮ್ಮನೆ ನನ್ನ ಹೊಗಳ್ತಿದ್ಯಾ ಅಷ್ಟೇ. ಇಲ್ಲ ಪ್ರೀತಮ್, ಇವತ್ತು ವಿಕ್ರಮ್ ನನಗೆ ಸಿಕ್ಕಿದ್ದಾನೆ, ನಾನು ಜೊತೆ ಸಂತೋಷವಾಗಿದ್ದೀನಿ ಅಂದರೆ ಅದಕ್ಕೆ ಕಾರಣ ನೀವೇ. ಇನ್ನೊಂದು ಮಾತ್ರ ಹೇಳ್ಬೇಕಂದ್ರೆ ನನಗೆ ನೀವೇ ಲೈಫ್ ಕೊಟ್ಟಿರೋದು. ಓಹೋ, ಮೇಡಮ್ ಅವರು ನನ್ನ ಆಕಾಶಕ್ಕೆ ಕರ್ಕೊಂಡು ಕೂರಿಸ್ತಿದ್ದೀರಲ್ಲ. ಅಯ್ಯೋ ಪ್ರೀತಮ್, ಯಾಕೆ ಕಿರ್ಚ್ಕೊಂಡ್ರು? ಏನಾಯ್ತು? ಏನೂ ಇಲ್ಲ ವೇದ. ಪ್ರೀತಮ್, ನನ್ನ ಹತ್ರ ಸುಳ್ಳು ಹೇಳ್ಬೇಡಿ. ಯಾವ್ದಾದ್ರು ಮನುಷ್ಯಂಗೆ ನೋವಾದ್ರೆ ಮಾತ್ರ ಹತ್ರ ಕಿರ್ಚ್ಕೊಳ್ಳೋದು. ಏನಾಯ್ತು ಹೇಳಿ? ಒಂದು ಸಣ್ಣ ಆಕ್ಸಿಡೆಂಟ್ ವೇದ, ಹಾಸ್ಪಿಟ್ಲಲ್ಲಿ ಇದ್ದೀನಿ. ಆಕ್ಸಿಡೆಂಟಾ? ಎಲ್ಲಾಯ್ತು? ಹೇಗಾಯ್ತು ಪ್ರೀತಮ್? ಅದು ವೇದ, ಗಾಡೀಲಿ ಹೋಗ್ಬೇಕಾದ್ರೆ ಬೆಕ್ ಅಡ್ಡ ಬಂದ್ಬಿಡ್ತು. ಅವಾಯ್ಡ್ ಮಾಡೋಕ್ಕೋಗಿ ಆಯತ್ತ ಬಿದ್ದುಬಿಟ್ಟೆ. ಏನು? ನೀವು ಯಾವಾಗಲೂ ಕಾರಲ್ಲಿ ತಾನೇ ಓಡಾಡೋದು, ಅದೇ ಬೆಕ್ಕಟ ಬಂದು ನೀವು ಬಿದ್ದುಬಿಟ್ರಿ. ಇವಾಗ ಸರಿಯಾಗಿ ಸುಳ್ಳು ಹೇಳೋಕ್ಕೂ ಬರಲ್ಲ ಅಲ್ವಾ ಪ್ರೀತಮ್? ಪ್ರೀತಮ್, ಹಾಂ ವೇದ. ಯಾವ ಹಾಸ್ಪಿಟಲಲ್ಲಿ ಇದ್ದೀರಾ ಹೇಳಿ? ಇಲ್ಲೇ ನಮ್ಮ ಮನೆ ಹತ್ರ ಇದೆಯಲ್ಲ ಹಾಸ್ಪಿಟ್ಲು, ಅಲ್ಲೇ ಇದ್ದೀನಿ ವೇದ. ಹೌದಾ? ಸರಿ ರೀ, ನಾನು ಬಂದೆ. ಪರವಾಗಿಲ್ಲ ವೇದ. ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ನಾನು ಇವಾಗಲೂ ಹೊರಟೆ.